ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರಾವೃತಾ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರ ಪ್ರಭೃತಿಭಿರ್ದೇವೈ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಮುಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಅನಾಕಾರೋ ಮಹೋಜಾಶ್ಚ ಯಶ್ಚಾದೃಷ್ಟಗತಿರ್ದಿವಿ ಜಗತ್ಪೂಜ್ಯೋ ಜಗತ್ಪ್ರಾಣಂ ತಂ ವಾಯುಂ ಪ್ರಣಮಾಮ್ಯಹಂ. ವಾಯುರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲಿಕೃಷ್ಣ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ದ್ವಿತೀಯ ಖಂಡದ 8ನೆಯ ಅಧ್ಯಾಯದ ದ್ವಿತೀಯಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಕಶ್ಯಪ ಮುನಿಯ ವಂಶವರ್ಣನೆ, ಗಂಧರ್ವಾದಿ ವೃಕ್ಷ ವಿರುಧಗಳು, ಗರುಡಾದಿ ದೇವತೆಗಳು, ಛಂದಸ್ಸುಗಳು, ಸುಪರ್ಣಗಳು, ವಾಸುಕಿ ಶೇಷಾದಿ ನಾಗಗಳು, ಐರಾವತಾದಿ ದಿಗ್ಗಜಗಳು, ಪಿಶಾಚಗಳು, ಸಂಪಾತ್ಯಾದಿ ಪಕ್ಷಿಗಳು, ಗಂಗಾದ್ಯನೇಕ ನದಿಗಳು, ಚಂಪಕಾದಿ ವೃಕ್ಷಗಳು ಇವೇ ಮೊದಲಾದ ಬ್ರಹ್ಮದೇವನಿಂದ ಆದ ಸೃಷ್ಟಿವರ್ಣನೆಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತಮುನಿಯು ಮುಂದುವರಿಸಿ ಹೇಳುತ್ತಾರೆ, ನೃತ್ಯ ಗೀತ ವಿಶಾರದರು, ಸರ್ವಲೋಕ ಸಂಚಾರಿಗಳು, ಅತ್ಯಂತ ನಿಪುಣರು, ಗಾನಲೋಲರೂ ಆದ ಗಂಧರ್ವರಿಂದ ಸಹಿತರಾದ ದೇವತೆಗಳು, ದೇವಗುರುವು, ರಜೋಗುಣ ಶೂನ್ಯನೂ ಕಮಲೇಕ್ಷನೂ ಆದ ಶ್ರೀಮನ್ನಾರಾಯಣನನ್ನು, ಹಿರಣ್ಯಗರ್ಭನೂ ಚತುರ್ಮುಖನೂ ಸ್ವಯಂಭುವನೂ ಆದ ಬ್ರಹ್ಮದೇವನನ್ನು, ಸುಖಪ್ರದನೂ ಜಗದೊಡೆಯನೂ ಈಶಾನನೂ ಆದ ಮಹಾದೇವನನ್ನು, ಇಂದ್ರನೇ ಮೊದಲಾದ ದ್ವಾದಶಾದಿತ್ಯರನ್ನು, ಏಕಾದಶ ರುದ್ರರನ್ನು, ಅಷ್ಟವಸುಗಳನ್ನೂ ಸಹ ಸೇವಿಸುವರು. ಆ ವಿದ್ಯಾಧರರಲ್ಲಿ ಹಂಸನು ಹಿರಿಯವನು, ಚಿತ್ರರಥನು ಕನಿಷ್ಠನು, ಹಾಹಾ ಹೂಹು ಎಂಬವರು ಮಧ್ಯಮರಾಗಿರುವರು. ನಾಲ್ಕನೆಯವನು ಧೀಷಣನಾಗಿರುವನು, ಐದನೆಯವನು ವಾಸಿರುಚಿಯು, ಆರನೆಯವನು ತುಂಬುರುವಾಗಿರುವನು, ವಿಶ್ವಾವಸುವು ಏಳನೆಯವನಾಗಿರುವನು. ಈ ಅಪ್ಸರಸರು ದಿವ್ಯರು ಅತಿ ಸುಂದರರೂ ಆಗಿರುವರು. ಅರಿಷ್ಟೆಯು ಮಹಾಭಾಗ್ಯಶಾಲಿಗಳೂ ಉತ್ತಮರೂ ದೇವವಂದಿತರೂ ಆದ 8 ಜನ ಪುತ್ರಿಯರನ್ನು ಪಡೆದಳು. ಅರಿಷ್ಟೆಯು ಅನವದ್ಯ, ಅನವಶ, ಅನ್ವತ, ಮದನಪ್ರಿಯ, ಅರೂಪ, ಸುಭಗ, ಭಾಸಿ ಮೊದಲಾದ 8 ಜನ ಸುಂದರಿಯರನ್ನು ಪಡೆದಳು. ತುಂಬುರುವಿಗೆ ಮನೋವತಿ,
ಸುಕೇಶ ಎಂಬುವ ಕುಮಾರಿಯರು ಉದ್ಭವಿಸಿದರು. ದೇವಲೋಕದ ಈ ಅಪ್ಸರಸಿಯರು ಪಂಚಚೂಡರೆಂದೂ ದಿವ್ಯರೆಂದೂ ದಶ ಸಂಖ್ಯಾಕರೆಂದೂ ಪ್ರಸಿದ್ಧರಾಗಿರುವರು. ಮೇನಕ, ಪರ್ಣಿನಿ, ಪುಂಜಿಕಸ್ಥಲ, ಘೃತಸ್ಥಾಲ, ಘೃತಾಚಿ, ವಿಶ್ವಾಚಿ, ಪೂರ್ವಾಚಿ, ಪ್ರಮ್ಲೋಚ, ಅನುಮ್ಲೋಚಂತಿ, ಸಹಜನ್ಯ ಈ 10 ಜನ ಅಪ್ಸರಸಿಯರು ಜನಿಸಿ ಲೋಕಮಾನ್ಯರಾಗಿರುವರು. ಅನಾದ್ಯನಂತನಾದ ಶ್ರೀಮನ್ನಾರಾಯಣನ ತೊಡೆಯಿಂದ ಸರ್ವಾವಯವ ಸುಂದರಿಯಾದ ಊರ್ವಶಿಯು ಜನಿಸಿದಳು. ಅವಳು ಅತಿ ಸುಂದರಿಯೂ 11ನೆಯವಳು ಅಪ್ಸರಸಿಯೂ ಸುಪ್ರಸಿದ್ಧಳೂ ಆಗಿರುವಳು. ಮೇನನಾಯಕನಿಗೆ ಮೇನಕೆ ಎಂಬ ಕುಮಾರಿಯು ಜನಿಸಿ ಲೋಕವಿಖ್ಯಾತಳಾಗಿರುವಳು. ಪ್ರಸನ್ನನಾದ ಬ್ರಹ್ಮದೇವನಿಗೆ ಅನ್ಯರಾದ ಅಪ್ಸರಸಿಯರು ಪುತ್ರಿಯರಾಗಿ ಜನಿಸಿದರು. ಇವರೆಲ್ಲರೂ ಬ್ರಹ್ಮವಾದಿಗಳು, ಮಹಾಯೋಗಿನಿಯರು, ಸುಪ್ರಸಿದ್ಧರೂ ಆಗಿರುವರು. ಅಪ್ಸರಸಿಯರ ಈ 14 ಗಣಗಳು ಪುಣ್ಯಕಾರಿಗಳು, ಲೋಕಮಾನ್ಯಗಳು ಆಗಿದ್ದವು. ಈ 14 ಗಣಗಳು ದೇವೇಶನಿಂದ ಆಹೂತರಾಗಿ ಇಂದ್ರದೇವನ ಮಹಾಸಭೆಗೆ ಅಲಂಕಾರಪ್ರಾಯರಾಗಿರುವರು. ಅವರಲ್ಲಿ ಕೆಲವರು ಬ್ರಹ್ಮದೇವನ ಮಾನಸ ಪುತ್ರಿಯರಾಗಿಯೂ ಕೆಲವರು ಮನುವಿನ ಕುಮಾರಿಯರಾಗಿಯೂ ಇರುವರು. ಇವರೆಲ್ಲರೂ ಅತಿ ರಮಣೀಯರೂ ವೇಗವಂತರೂ ಆಗಿರುವರು. ಅವರಲ್ಲಿ ಕೆಲವರು ಅರಿಷ್ಟೆಯಿಂದಲೂ ಮತ್ತೆ ಕೆಲವರು ಊರ್ಜೆಯಿಂದಲೂ ಇನ್ನು ಕೆಲವರು ಅಗ್ನಿಯಿಂದಲೂ ಉತ್ಪನ್ನರಾಗಿರುವರು. ಆಯುಷ್ಮಂತರೂ ಕಾಂತಿಯುತರೂ ಆದ ಕೆಲವರು ಸೂರ್ಯನ ರಶ್ಮಿಗಳಿಂದ ಸಂಭೂತರಾಗಿರುವರು. ಕೆಲವರು ಜಲದಿಂದಲೂ ಅಮೃತದಿಂದಲೂ ಜನಿಸಿ ಅಮೃತರೆಂಬ ನಾಮಧೇಯಗಳಿಂದ ವಿಖ್ಯಾತರಾಗಿರುವರು. ವಾಯುವಿನಿಂದ ಉತ್ಪನ್ನರಾದವರು ಮುದಾ ನಾಮದಿಂದಲೂ ಭೂಜಾತರಾದವರು ಭುವಾ ನಾಮದಿಂದಲೂ ಮಿಂಚಿನಿಂದ ಉತ್ಪನ್ನರಾದವರು ರುಚೆ ಎಂಬ ಅಭಿಧಾನದಿಂದಲೂ ಯಮದೇವನಿಂದ ಸಂಭೂತರಾದವರು ಭೈರವೆ ಎಂಬ ಸಂಜ್ಞೆಯಿಂದಲೂ ಸುಪ್ರಸಿದ್ಧರಾಗಿರುವರು. ಅಪ್ಸರಸಿಯರ ಈ 14 ಗಣಗಳು ಅತಿ ಪ್ರಕಾಶಕಗಳೂ ಕಾಮಜನಕಗಳೂ ಆಗಿರುತ್ತವೆ. ರೂಪಾತಿಶಯದಿಂದ ರಂಜಿಸುವ ಈ ಅಪ್ಸರಸಿಯರ ಗಣಗಳನ್ನು ಇಂದ್ರೋಪೇಂದ್ರರೂ ಸುರರೂ ಸೃಷ್ಟಿ ಮಾಡಿರುವರು. ಅವರಲ್ಲಿ ತಿಲೋತ್ತಮೆ ಎಂಬ ಅಪ್ಸರಸಿಯು ಶುಭರೂಪಿಯೂ ಮಹಾನುಭಾವಳೂ ದಿವ್ಯಳೂ ನಾರೀಮಣಿಯೂ ಆಗಿರುವಳು. ಬ್ರಹ್ಮದೇವನ ಅಗ್ನಿಕೊಂಡದಿಂದ ಪ್ರಭಾವತಿ ಎಂಬ ದೇವತೆಗಳ ರಮಣಿಯು ಆವಿರ್ಭವಿಸಿದಳು. ಅವಳು ರೂಪ ಯೌವನ ಸಂಪನ್ನಳೂ ಲೋಕವಿಶ್ರುತಳೂ ಆಗಿರುವಳು. ಮಹಾಕಾಂತಿಯುತಳೂ ವೇದವತಿ ನಾಮಕಳೂ ದೇವತಾ ರಮಣಿಯೂ ಆದ ಅಪ್ಸರಸಿಯು ಜ್ಞಾನಿಯಾದ ಬ್ರಹ್ಮದೇವನ ಯಾಗಕುಂಡದ ಜಗುಲಿಯಿಂದ ಉತ್ಪನ್ನಳಾದ ನಾರೀಮಣಿಯಾಗಿರುವಳು. ಇವರಂತೆ ಯಮರಾಯನ ಕುಮಾರಿಯಾದ ಸುಲೋಚನೆಯು ರೂಪ ಯೌವನವಂತಳೂ ತಪ್ತ ಕಾಂಚನ ಪ್ರಭೆಯುಳ್ಳವಳೂ ಹೇಮಾಂಗಿಯೂ ಅಪ್ಸರಸಿಯೂ ಲೋಕಮಾನ್ಯಳೂ ಆಗಿರುವಳು. ಈ ರೀತಿಯಾಗಿ ಅಪ್ಸರಸಿಯರ ಗಣಗಳು ಅನೇಕ ಸಹಸ್ರ ಸಂಖ್ಯಾಕವಾಗಿಯೂ ಅತ್ಯಂತ ಕಾಂತಿಯುಕ್ತರಾಗಿಯೂ ಅನೇಕ ದೇವತೆಗಳಿಗೂ ಋಷಿಗಳಿಗೂ ಪತ್ನಿಯರಾಗಿಯೂ ಕೆಲವರಿಗೆ ಮಾತೃಗಳಾಗಿಯೂ ಇರುವವು. ಅವರಲ್ಲಿ ಪ್ರತಿಯೊಬ್ಬ ನಾರೀಮಣಿಯೂ ಸುಗಂಧಯುತಳೂ ಸಂಪಿಗೆಯ ಪುಷ್ಪದ ಕಾಂತಿಯುಳ್ಳವಳೂ ಅಪ್ಸರಸಿಯರಿಗೆ ಸಮಾನಳೂ ಆಗಿರುವಳು. ಆ ದೇವನಾರಿಯರು ಮದ್ಯವಿಲ್ಲದೆಯೇ ತಮ್ಮ ಸ್ಪರ್ಶ ಮಾತ್ರದಿಂದ ಪತಿಗಳನ್ನು
ಮತ್ತರನ್ನಾಗಿ ಮಾಡುವರು. ಅವರ ಸಂಬಂಧದಿಂದ ಶರೀರಕ್ಕೆ ಆಪ್ಯಾಯನವೂ ಹೃದಯಕ್ಕೆ ಆನಂದಾಭಿವೃದ್ಧಿಯೂ ಉಂಟಾಗುವವು. ಕಶ್ಯಪರ ಪತ್ನಿಯಾದ ವಿನತಾದೇವಿಗೆ ಗರುಡ ಅರುಣರೆಂಬ 2 ಕುಮಾರರೂ 36 ಜನ ಪುತ್ರಿಯರೂ ಅವತರಿಸಿದ್ದರು. ಅರುಣ ಗರುಡರೆಂಬ ಕುಮಾರರೇ ಹಿರಿಯರಾಗಿದ್ದರು. ಹೆಣ್ಣು ಮಕ್ಕಳೆಲ್ಲರೂ ಕಿರಿಯವರಾಗಿಯೇ ಇದ್ದರು. ಗಾಯತ್ರಿ, ಉಷ್ಣಿಕ್ ಮೊದಲಾದ ಛಂದಸ್ಸುಗಳೇ ಉತ್ತಮವಾದ ರೆಕ್ಕೆಗಳುಳ್ಳ ಪಕ್ಷಿಗಳಾಗಿ ಅವತರಿಸಿದವು. ಆ ಗಾಯತ್ರಿಗಳೇ ಆಹಸ್ಸುಗಳಾಗಿ ಸಮಸ್ತ ದಿಕ್ಕುಗಳಲ್ಲಿಯೂ ವ್ಯಾಪ್ತವಾಗಿರುವವು. ಕಶ್ಯಪರ ಪತ್ನಿಯಾದ ಕದ್ರೂದೇವಿಯಲ್ಲಿ ಸಹಸ್ರಾರು ಸರ್ಪಗಳು ಜನಿಸಿ ಚರಾಚರಾತ್ಮಕವಾದ ಸಮಸ್ತ ಜಗತ್ತಿನಲ್ಲಿಯೂ ವ್ಯಾಪ್ತವಾಗಿದ್ದವು. ಖೇಚರರಾದ ಮಹಾತ್ಮರು ಅನೇಕ ಶಿರಸ್ಸುಗಳಿರುವ ಸರ್ಪಗಳಾಗಿ ಜನಿಸಿ ನಾನಾ ವಿಧ ನಾಮಗಳಿಂದ ಪ್ರಖ್ಯಾತವಾದರು. ಅವುಗಳನ್ನು ನಾಮಧೇಯಗಳೊಡನೆ ನಿರೂಪಿಸುವೆನು ಕೇಳಿರಿ. ಕದ್ರೂದೇವಿಯ ಪುತ್ರರಲ್ಲಿ ಪ್ರಧಾನರಾದವರು ಯಾರೆಂದರೆ ಶೇಷ, ವಾಸುಕಿ, ತಕ್ಷಕ, ಸಖನೀರ, ಜಂಭ, ಅಂಜನ, ವಾಮನ, ಐರಾವತ, ಮಹಾಪದ್ಮ, ಕಂಬಲ, ಅಶ್ವತರ, ಐಲಪತ್ರ, ಶಂಖ, ಕರ್ಕೋಟಕ, ಧನಂಜಯ, ಮಹಾಕರ್ಣ, ಮಹಾನೀಲ, ಧೃತರಾಷ್ಟ್ರ, ಬಲಾಹಕ, ಕುಮಾರ, ಪುಷ್ಪದಂತ, ಸುಮುಖ, ದುರ್ಮುಖ, ಶಿಲೀಮುಖ, ದಧಿಮುಖ, ಕಾಲೀಯ, ಶಾಲೀಪಿಂಡಕ, ಬಿಂದುಪಾದ, ಪುಂಡರೀಕ, ನಾಗ, ಆಪೂರಣ, ಕಪಿಲ, ಅಂಬರೀಷ, ಧೃತಪಾದ, ಕಚ್ಚಪ, ಪ್ರಹ್ಲಾದ, ಪದ್ಮಚಿತ್ರ, ಗಂಧರ್ವ, ನಮಸ್ಕಿಕ, ನಹುಷ, ಖರರೋಮ, ಮಣಿ ಇವರೇ ಮೊದಲಾದವರು. ಇವರೆಲ್ಲರೂ ಕದ್ರೂದೇವಿಯ ಮಕ್ಕಳಾಗಿರುವರು ಮತ್ತು ಸುಪ್ರಸಿದ್ಧರಾಗಿಯೂ ಇರುವರು. ಈಗ ಖಶಾದೇವಿಯ ಪುತ್ರರ ವಿಷಯವನ್ನು ಹೇಳುವೆನು ಕೇಳಿರಿ. ಖಶೆಯು ಪುರುಷ ಭಕ್ಷರೂ ಸುಪ್ರಸಿದ್ಧರೂ ಆದ 2 ಮಕ್ಕಳನ್ನು ಪಡೆದಳು. ಅವರಲ್ಲಿ ಹಿರಿಯವನನ್ನು ಪಶ್ಚಿಮ ದಿಕ್ಕಿನಲ್ಲಿಯೂ ಕನಿಷ್ಠನನ್ನು ಪೂರ್ವ ದಿಕ್ಕಿನಲ್ಲಿಯೂ ಸ್ಥಾಪಿಸಿದಳು. ಅವಳು ಮೊದಲು ವಿಲೋಹಿತ, ವಿಕರ್ಣರೆಂಬ 2 ಮಕ್ಕಳನ್ನು ಪಡೆದಳು. ಅವರಲ್ಲಿ ಒಬ್ಬನಿಗೆ 4 ಭುಜಗಳು, 4 ಪಾದಗಳು, 2 ಶಿರಸ್ಸು, ದ್ವಿವಿಧ ಗಮನವು, ಸರ್ವಾಂಗಗಳಲ್ಲಿ ಕೇಶವು, ಸ್ಥೂಲವಾದ ಅವಯವವು, ಉನ್ನತ ನಾಸಿಕೆಯು, ಮಹತ್ತಾದ ಉದರವು, ಸ್ಥೂಲವಾದ ಶಿರಸ್ಸು, ವಿಶಾಲವಾದ ಕವಿಗಳು, ನೋಸೆ ಹುಲ್ಲಿನಂತೆ ಕೇಶವು, ಮನೋರಥವು, ಆನೆ ತುಟಿಯಂತೆ ತುಟಿಯು, ದೀರ್ಘವಾದ ಮೊಳಕಾಲು, ಅಶ್ವದಂತೆ ಹಲ್ಲುಗಳು, ಮಹತ್ತಾದ ಗಲ್ಲವು, ಕೆಂಪಾದ ನಾಲಿಗೆಯು, ಜಟೆಯಲ್ಲಿ ನೇತ್ರಗಳು, ವಿಶಾಲ ಮುಖವು, ದೀರ್ಘವಾದ ಮೂಗು, ಗುಹೇಂದ್ರಿಯವು, ಕಪ್ಪಾದ ಶ್ರೋತ್ರಗಳು, ಮಹಾನಂದವು, ಮಹಾಮುಖವು ಇವುಗಳು ಇದ್ದವು. ಆ ಖಶೆಯು ಈ ರೀತಿಯಾಗಿ ಅತಿ ಭಯಂಕರನಾದ ಪುತ್ರನನ್ನು ಪಡೆದಳು. ಅನಂತರ ಖಶೆಯು ವಿಲೋಹಿತನ ತಮ್ಮನೂ ಅತಿ ಭಯಂಕರನೂ ಆದ ದ್ವಿತೀಯ ಕುಮಾರನನ್ನು ಪಡೆದಳು. ಆ ಖಶೆಯ ಕುಮಾರನಿಗೆ 3 ತಲೆಗಳು, 3 ಕಾಲುಗಳು, 3 ಹಸ್ತಗಳು, ಕೆಂಪು ಕಣ್ಣುಗಳು, ಮೇಲಕ್ಕೆ ಎದ್ದು ನಿಂತಿರುವ ಕೇಶಗಳು, ಹಸುರಾದ ಮೀಸೆ ದಾಡಿಗಳು, ಕಲ್ಲಿನಂತೆ ಕಠಿಣವಾದ ಅಂಗಗಳು, ದೃಢವಾದ ಗಾತ್ರವು, ಮೋಟಾದ ಶರೀರವು, ಉದ್ದವಾದ ಭುಜಗಳು, ದಪ್ಪವಾದ ಗಾತ್ರವು, ಮಹಾಶಕ್ತಿಯು, ಅಗಲವಾದ ಬಾಯಿ, ನೇತಾಡುವ ಹುಬ್ಬುಗಳು, ದಪ್ಪವಾದ ಮೂಗು, ಸ್ಥೂಲವಾದ ತುಟಿ, ಉದ್ದವಾದ ಕೋರೆ ಹಲ್ಲುಗಳು, ಗೋರೋಚನದಂತೆಯೂ ದುಂಡಗೂ ಇರುವ ನೇತ್ರಗಳು, ಜಟೆಯು ಗೋರೋಚನ ವರ್ಣವು, ಅಗಲವಾದ ಕಣ್ಣುಗಳು,
ವಿಶಾಲವಾದ ಹೃದಯವು, ಕೃಶೋದರವು, ಉದ್ದವಾದ ನಖಗಳು, ಕೆಂಪಾದ ಕತ್ತು ಇವುಗಳು ಇದ್ದವು. ಇಂತಹ ಘೋರರೂಪಿಯಾದ ಕನಿಷ್ಠ ಕುಮಾರನನ್ನು ಹೆತ್ತಳು. ಇಂತಹ ಪುತ್ರರು ಜನಿಸಿದ ಕೂಡಲೇ ವೃದ್ಧಿಯನ್ನು ಪಡೆದು ಉಪಭೋಗಾರ್ಹರಾದ ಶರೀರಗಳಿಂದ ತರುಣರಾದರು. ಆಗಲೇ ಹುಟ್ಟಿ ತಕ್ಷಣದಲ್ಲಿಯೇ ಯುವಕರಾದ ಆ ಇಬ್ಬರು ಕುಮಾರರ ಸಂಗಡ ತಾಯಿಯು ಹೊಳೆಯುತ್ತಿದ್ದಳು. ಅವರಿಬ್ಬರಲ್ಲಿ ಅತಿ ಕ್ರೂರನಾದ ಹಿರಿಯ ಮಗನು ಹಸಿವು ಬಾಯಾರಿಕೆಗಳಿಂದ ಪೀಡಿತನಾಗಿ ತಾಯಿಯನ್ನು ಎಳೆದು, ಎಲೆ ತಾಯಿಯೇ, ಬಹಳ ಹಸಿವು ಉಂಟಾಗಿರುವುದರಿಂದ ನಿನ್ನನ್ನೇ ಭಕ್ಷಿಸುವೆನೆಂದು ಹೇಳಿದನು. ಆಗ ಕಿರಿಯ ಮಗನು ಹೀಗೆ ತಾಯಿಯನ್ನೇ ಭಕ್ಷಿಸಲು ಹಿಂಸಿಸುತ್ತಿರುವ ಅಣ್ಣನನ್ನು ತಡೆದನು ಮತ್ತು, ಎಲೆ ಸಹೋದರನೇ, ಮಾತೆಯಾದ ಈ ಕಷೆಯನ್ನು ಹಿಂಸಿಸಬೇಡ. ಇವಳನ್ನು ಸರ್ವಕಾಲದಲ್ಲಿಯೂ ರಕ್ಷಣೆ ಮಾಡುವುದು ನಮ್ಮ ಕರ್ತವ್ಯವಾಗಿದೆ ಎಂದು ಹೇಳಿ ತನ್ನೆರಡು ಕೈಗಳಿಂದ ಎಳೆದು ಆ ವಿಪತ್ತಿನಿಂದ ಬಿಡಿಸಿದನು. ಅದೇ ಸಮಯದಲ್ಲಿ ಆ ಕುಮಾರರ ತಂದೆಯು ಅಕಸ್ಮಾತ್ತಾಗಿ ಅಲ್ಲಿಗೆ ಬಂದನು. ಆ ತಂದೆಯು ಭಯಂಕರಾಕಾರಿಗಳಾದ ಆ ಪುತ್ರರನ್ನು ನೋಡಿ ವಿಸ್ಮಿತನಾಗಿ, ಎಲೆ ಕುಮಾರರೇ, ನೀವು ಇತರ ಸಾಮಾನ್ಯ ಶಿಶುಗಳಂತೆ ತಾಯಿಯ ಬಳಿಯಲ್ಲಿ ವಾಸಿಸಿ ಎಂದು ಹೇಳಿದನು. ಅನಂತರ ಬಲಿಷ್ಠರಾದ ಆ ಮಕ್ಕಳು ತಮ್ಮ ತಂದೆಯನ್ನು ನೋಡಿ ಬೇಗನೆ ತಮ್ಮ ತಾಯಿಯ ತೊಡೆಯ ಮೇಲೆ ಸಾಮಾನ್ಯ ಬಾಲಕರಂತೆ ಅಳುತ್ತಿದ್ದರು. ಆಗ ಕಶ್ಯಪ ಮುನಿಯು ಪತ್ನಿಯಾದ ಕಷೆಗೆ, ನಾನು ಪೂರ್ವದಲ್ಲಿ ತಿಳಿಸಿದಂತೆಯೇ ಈ ಮಕ್ಕಳು ನಿನ್ನನ್ನು ಅತಿಕ್ರಮಿಸಿರುವರು. ಇದಕ್ಕೇನು ಕಾರಣವೆಂದರೆ ಮಾತಾಪಿತೃಗಳ ದೋಷಗಳೇ ಇದಕ್ಕೆ ಕಾರಣವೆಂದರು. ಸಾಮಾನ್ಯವಾಗಿ ಲೋಕದಲ್ಲಿ ಕುಮಾರರು ಸೋದರ ಮಾವನನ್ನು, ಕುಮಾರಿಯರು ತಂದೆಯನ್ನು ಹೋಲುವುದು ಸಹಜವಾಗಿರುತ್ತದೆ. ವಿಶೇಷವಾಗಿ ತಾಯಿಯಲ್ಲಿರುವ ಗುಣಗಳೇ ಬರುವವು. ತಾಯಿಯಂತೆ ಮಕ್ಕಳೆಂಬ ಗಾದೆಯು ಲೋಕದಲ್ಲಿ ವಾಡಿಕೆಯಾಗಿದೆ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ದ್ವಿತೀಯ ಖಂಡದ 8ನೆಯ ಅಧ್ಯಾಯದ ತೃತೀಯಾಂಶದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃತಾಸುತಂ. ಶ್ರೀಕೃಷ್ಣಾಯ ನಮಃ.